ದೇಶದ ಚಿಂತನೆಯಿಂದಲೇ ಏನಾಗಿ ಬಿಟ್ಟಿದ್ದೇವೆ ಅಂದ್ರೆ ಅವ್ರು ಏನೆಲ್ಲ ಮಾಡ್ತಾರೋ ಅದನ್ನೆಲ್ಲ ತಿಂತೇವೆ. ಅವ್ರು ಓಟ್ಸ್ ತಿಂತಾರೆ, ನಾವು ಬೂಸಕ್ಕಿಂತ ಬೇರೆ ಅಲ್ಲ ಅದು. ಅವರೇನೋ ಸೋಯಾಬೀನ್ ತಿಂತಾರೆ, ನಾವು ತಿಂತೇವೆ. ಅದಕ್ಕೆ ವ್ಯತ್ಯಾಸವೇ ಗೊತ್ತಿಲ್ಲ. ನಮ್ಮ ದೇಶದಲ್ಲಿ ಬೆಳೆದ ಪದಾರ್ಥ ಅದು ನಮ್ಮ ದೇಹಕ್ಕೆ ಅನುಕೂಲವಾದದ್ದು. ನಮ್ಮ ದೇಶದಲ್ಲಿ ಬೆಳೆದ ಪದಾರ್ಥ ನೀವು ಎಷ್ಟೇ ಪೌಷ್ಟಿಕವಾದ್ರೂ ಅದು ಅವರಿಗಾಯ್ತಷ್ಟೇ. ಅದನ್ನು ತಿಂದ ಮೇಲೆ ನಮ್ಗೆ ಇಲ್ಲಿ ಅದನ್ನು ಜೀರ್ಣಿಸಿಕೊಳ್ಳುವ ವಾತಾವರಣ ಇಲ್ಲಿಕ್ಕಿಲ್ಲ. ಅದಕ್ಕೋಸ್ಕರ ಮತ್ತೆ ಇನ್ನೊಂದೇನೋ ಹೇಳ್ತಾರೆ. ನಾವೀಗ ವೈದ್ಯಕೀಯ ಚಿಕಿತ್ಸೆಯಲ್ಲಿ ಮದ್ದು ಕೊಟ್ರೆ, ಒಂದು ಮದ್ದು ಕೊಟ್ಟ ಮೇಲೆ ಇದರಿಂದ ಒಂಚೂರು ಎಸಿಡಿಟಿ ಬರ್ಬೋದು, ಈ ಮಾತ್ರೆ ತಗೊಳ್ಳಿ. ಇದರಿಂದ ಅಕಸ್ಮಾತ್ ಒಂಚೂರು ಹೊಟ್ಟೆ ನೋವು ಬರೋದು, ಈ ಮಾತ್ರೆ ತಗೊಳ್ಳಿ. ಇದರಿಂದ ಸ್ವಲ್ಪ ಉಸಿರಾಟ ಕಷ್ಟ ಆಗೋದು, ಈ ಮಾತ್ರೆ ತಗೊಳ್ಳಿ. ಬರೀ ಊಟಕ್ಕಿಂತ ಹೆಚ್ಚು ಮಾತ್ರೆ ಆಗ್ಬಿಡುತ್ತೆ ನಮಗೆ. ಅಂದ್ರೆ ನಮ್ಮ ಆಹಾರದ ಪದ್ಧತಿಯಲ್ಲಿ ನಾವು ನಮ್ಮತನವನ್ನು ಮರೆತದ್ರಿಂದ ನಾವು ಎಲ್ಲವನ್ನೂ ಕಳ್ಕೊಳ್ತಾ ಇದ್ದೇವೆ. ಅದಕ್ಕೋಸ್ಕರ ಹಿಂದಿನವರು ಹಾಕಿಕೊಟ್ಟಂತಹ ನಮ್ಮ ಆಹಾರದ ಪದ್ಧತಿ ಇರಬಹುದು, ನಮ್ಮ ಅನುಷ್ಠಾನ ಪದ್ಧತಿ ಇರಬಹುದು. ಸಂಜೆ ನೋಡಿ ಭಜನೆ ಮಾಡಿಸ್ತಾ ಇದ್ರು. ಮನೆಯಲ್ಲಿ ಯಾರೋ ಒಬ್ಬರು ಹಿರಿಯರು ತಾಳ ಬಡಿತಾ ಇದ್ರು, ಉಳಿದವರೆಲ್ಲ ಚಪ್ಪಾಳೆ ಬಡಿತಾ ಇದ್ರು. ಈ ಚಪ್ಪಾಳೆ ಬಡಿತಾ ಇದ್ರೆ ನಮ್ಮ ಹೃದಯದ ಕೆಲಸ ನಿರಂತರ ಚೆನ್ನಾಗಿ ರಕ್ತ ಪರಿಚಲನೆ ಆಗ್ತಾ ಇರುತ್ತೆ. ನಾವು ಅದನ್ನ ಮನೆಯಲ್ಲಿ ಸಂಜೆ ಭಜನೆ ಬಿಟ್ಟೆವು, ಆಮೇಲೆ ಲಾಫಿಂಗ್ ಕ್ಲಬ್ ಅಂತ ಹೋಗಿ ಅಲ್ಲಿ ಜೋರಾಗಿ ಚಪ್ಪಾಳೆ ಬಡಿದು ಓಹೋ ನಗುದು. ನಾವು ಒಳ್ಳೆ ಮಾತು ಇಲ್ಲಿ ಕೇಳಿದ್ರೆ ನೀವು ನಕ್ಕು ಸಂತೋಷಪಟ್ಟು ಸಹಜವಾಗಿರ್ಲಿಕ್ಕೆ ಆಗ್ತಿತ್ತು. ನಾವು ಇಲ್ಲಿ ಬರುದು ಬಿಟ್ವಿ, ನಗುದು ಮರ್ತೋಯ್ತು. ಮನೆಯಲ್ಲಿ ಭಜನೆ ಬಿಟ್ಟು ಚಪ್ಪಾಳೆ ತಟ್ಟುದು ಮರ್ತೋಯ್ತು, ಕುಣಿಯುವುದು ಬಿಟ್ವಿ, ನಮ್ಮ ದೇಹದ ಬೆವರುವುದು ನಿಂತು ಹೋಯ್ತು. ಅದಕ್ಕೋಸ್ಕರ ಇನ್ನೆಲ್ಲಿಗೋ ದುಡ್ಡು ತೆತ್ತು ಬೆವರುತ್ತೇವೆ, ದುಡ್ಡು ತೆತ್ತು ನಗುತ್ತೇವೆ, ದುಡ್ಡು ತೆತ್ತು ಚಪ್ಪಾಳೆ ಬಡಿತೇವೆ. ನೋಡಿ ನಾವು ನಮ್ಮ ಸ್ಥಿತಿಯನ್ನು ಹೇಗೆ ಬದಲಾಯಿಸ್ಕೊಂಡು ಬಿಟ್ಟಿದ್ದೇವೆ ನಾಗರಿಕತೆಯ ಹೆಸರಿನಲ್ಲಿ. ಅಂದ್ರೆ ಇದು ನಾವು ಹಿಂದಿನವ್ರು ಏನ್ ಕೊಟ್ಟಿದ್ದಾರೆ ಅಂತ ಮತ್ತೆ ನಾವು ಸರ್ಚ್ ಮಾಡಬೇಕಾಗಿದೆ. ಸರ್ಚೇ ಮಾಡಿಲ್ಲ, ರಿಸರ್ಚ್ ಎಲ್ಲಿಂದ ಮಾಡೋದು. ಅದರಿಂದಾಗಿ ನಮ್ಮ ಹಿಂದಿನವರು ಕೊಟ್ಟದ್ದು ಪ್ರತಿಯೊಂದಕ್ಕೂ ಒಂದು ಅರ್ಥ ಇದೆ. ನಮ್ಮ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಆಧ್ಯಾತ್ಮಿಕ ಶುದ್ಧತೆಗೋಸ್ಕರ ಹಾಕಿದ ಹೆಜ್ಜೆಗಳನ್ನೆಲ್ಲ ನಾವು ಮತ್ತೆ ಪುನರಾವಲೋಕನೆ ಮಾಡಿದ್ರೆ ನಮ್ಮ ಹಿಂದಿನವರ ಬಗ್ಗೆ ಹೆಮ್ಮೆ ಆಗತ್ತೆ. ಏನ್ ಅದ್ಭುತ ರೀ! ಎಷ್ಟು ತಮ್ಮ ಜೀವನವನ್ನೇ ತ್ಯಾಗ ಮಾಡಿದ್ದಾರೆ. ಅಕಸ್ಮಾತ್ ನಮ್ಮ ಹಾಗೆ ಒಂದು ಕೆಲಸ, ಮನೆ, ಮಕ್ಕಳು, ಮಡದಿ, ಒಂದು ಮನೆ ಅಂತ ಕಟ್ಟಿಕೊಂಡು ಕೂತಿದ್ರೆ ಇಂತಹ ಅಪೂರ್ವವಾದ ಸಂಪತ್ತು, ಜ್ಞಾನ ನಮ್ಮ ಕೈಯ ತನಕ ಬರ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಅವರು ತ್ಯಾಗ ಮಾಡಿದ್ದಕ್ಕಾದ್ರೂ ನಾವು ಬೆಲೆ ಕೊಡಬೇಕಲ್ವಾ? ಯಾವತ್ತು ಹೆಸರು ಉಳಿಯುವುದು ಎರಡೇ, ಒಂದು ಜ್ಞಾನ, ಇನ್ನೊಂದು ರಕ್ಷಣೆ. 200 ವರ್ಷದ ಹಿಂದೆ ಅಥವಾ 100 ವರ್ಷದ ಹಿಂದೆ ಅತ್ಯಂತ ಸಿರಿವಂತರ ಪಟ್ಟಿಯನ್ನು ಕೊಡಿ, ಇಬ್ಬರ ಹೆಸರು ಕೊಡಿ. 200 ವರ್ಷದ ಹಿಂದೆ ಬದುಕಿದ ಮಿಲಿಯನೇರ್ಸ್ ಇಬ್ಬರ ಹೆಸರು ಕೊಡಿ, ನೆನಪಾಗಲ್ಲ ನಮಗೆ. ಯಾರ ಹೆಸರು ನೆನಪಾಗಲ್ಲ. ತೋರಿಸಿ, ಯೋಚನೆ ಮಾಡಿ. ಆದ್ರೆ 5,000 ವರ್ಷದ ಹಿಂದೆ, 10,000 ವರ್ಷದ ಹಿಂದೆ, ಸಾವಿರ ವರ್ಷದ ಹಿಂದೆ ತಮ್ಮ ಜೀವನವನ್ನು ಜ್ಞಾನಕ್ಕೋಸ್ಕರ ತ್ಯಾಗ ಮಾಡಿದ ಎಷ್ಟು ಋಷಿಗಳ ಹೆಸರಿದೆ, ಎಷ್ಟು ರಾಜರ ಹೆಸರಿದೆ, ಎಷ್ಟು ಅಪೂರ್ವವಾದ ಚಿಂತನೆಗಳನ್ನು ಕೊಟ್ಟ ದೊಡ್ಡವರ ಹೆಸರಿದೆ. ಅವರ ಹಾಗೆ ಇವತ್ತು ನಾಳೆ ಅದಾನಿ ಅಂಬಾನಿಗಳು ಇರ್ತಾರೆ. 200 ವರ್ಷ ಹೋದ್ಮೇಲೆ ಅವರನ್ನು ನೆನಪಿಸ್ಕೊಳ್ಳೋರು ಯಾರಿಲ್ಲ. ಒಳ್ಳೆ ಕೆಲಸ ಮಾಡಿದ್ರೆ ನೆನಪಿಟ್ಕೊಳ್ಬಹುದು. ಅದು ಬಿಟ್ಟು ಕೇವಲ ತಾವು ದುಡಿದದ್ದು ನಮ್ಮ ಸ್ವಾರ್ಥಕ್ಕೆ ಅಂತ ಯೋಚಿಸಿ ಯಾರು ಕಾಲ ಮೇಲೆ ಕಾಲ ಹಾಕಿಕೊಂಡು 10 ಆಳುಗಳಿಂದ ಕೈಕಾಲು ಒತ್ತಿಸಿಕೊಂಡು ಬದುಕಿದವನ ಹೆಸರು ಖಂಡಿತ ಶಾಸ್ತ್ರದಲ್ಲಿ ಉಳಿಯುವುದಿಲ್ಲ. ನಾವು ಹೆಸರು ಉಳಿಸ್ಕೊಳ್ಬೇಕು ಅಂದ್ರೆ ಒಳ್ಳೆ ಕೆಲಸದಲ್ಲಿ ತೊಡಗಬೇಕು, ತ್ಯಾಗ ಬೇಕೇ ಬೇಕು. ತ್ಯಾಗೇನೈವ ಅಮೃತತ್ವಂ ಆನಶುಹು. ನಮಗೆ ತ್ಯಾಗ ಅಂದ್ರೆ 1 ಗಂಟೆ ತ್ಯಾಗ ಸಾಕು. 2 ದಿವಸ ಉಪನ್ಯಾಸ ಚೆನ್ನಾಗಿದೆ, ಒಂದು ಧಾರಾವಾಹಿ ಬಿಡೋಣ, ಇದು ತ್ಯಾಗವೇ. ತ್ಯಾಗ ಅಂದ್ರೆ ನೀವು ಮನೆ ಮಠ ಎಲ್ಲ ಬಿಟ್ಟು ಕಾಡಲ್ಲಿ ಹೋಗಿ ಕೂಡಬೇಕು ಅಂತ ಅರ್ಥ ಅಲ್ಲ. ಒಳ್ಳೆ ಕೆಲಸಕ್ಕೋಸ್ಕರ ಅದಕ್ಕಿಂತ ಒಳ್ಳೆಯದಲ್ಲದ ಕೆಲಸವನ್ನ ಬಿಡುವುದು, ಅದನ್ನು ಒಳ್ಳೆಯದು ಅಂತ ಹೇಳ್ತಾ ಇಲ್ಲ, ಬೇರೆ ಏನೋ ಕೆಲಸ ಇರ್ಬೋದು. ಆ ಕೆಲಸಕ್ಕಿಂತ ಅದಕ್ಕಿಂತ ಹೆಚ್ಚಿನ ಒಳ್ಳೆಯ ಕೆಲಸಕ್ಕೋಸ್ಕರ ಇದನ್ನು ಬಿಡ್ತೇವಲ್ವಾ? ನಾನು ಪಾಠಕ್ಕೋಸ್ಕರ ನನ್ನ ಕೆಲಸದಲ್ಲಿ 1 ಗಂಟೆ ಹೊತ್ತನ್ನ ನಾನು ಇದಕ್ಕೆ ವಿನಿಯೋಗಿಸ್ತೇನೆ ಅಂತ ಒಂದು ಸ್ವಲ್ಪ ಪಾಠ ಕೇಳಲಿಕ್ಕೆ ಪ್ರಯತ್ನ ಮಾಡಿದ್ರೆ, ಸ್ವಾಧ್ಯಾಯ ಅನ್ನೋದು ಮನುಷ್ಯನಿಗೆ ಇಲ್ಲದೆ ಹೋದ್ರೆ, ಗುರುಗಳು ಸಿಗ್ಲಿಲ್ಲ ಅಂತ ಬೇಸರ ಬೇಡ. ನಮ್ಗೆ ಎಷ್ಟು ಸಾಧ್ಯವೋ ಅಷ್ಟೊಂದು ತಿಳಿಯುವ ಪ್ರಯತ್ನ ಮಾಡ್ತಾ ಇಲ್ಲದೆ ಇದ್ರೆ ನಮ್ಮ ಬದುಕು ಮುಂದುವರಿಯಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಅಂದ್ರೆ ಹುಟ್ಟುವಾಗ ಹೇಗಿದ್ನು ಮುಕ್ತಾಯ ಆಗುವಾಗ್ಲೂ ಅಷ್ಟೇ. 60 ವರ್ಷದ ಹಿಂದಿನ ಬೆಳಕು ಹಾಕಿದ್ರೆ ದಿನಾ ಬೆಳಿಗ್ಗೆ ಬಸ್ಸಲ್ಲಿ ಕೂಡ್ತಾ ಇದ್ದದ್ದು, ಕಂಪನಿ ಮುಂದೆ ಇಳಿತಾ ಇದ್ದದ್ದು, ಕಂಪನಿಯಿಂದ ವಾಪಸ್ ಬಸ್ಸಿಂದ ಬರ್ತಾ ಇದ್ದದ್ದು, ಮನೆಯಲ್ಲಿ ಕೂಡ್ತಾ ಇದ್ದದ್ದು. ಇಷ್ಟೇ ಪುನರಾವಲೋಕನೆಗೆ ಸಿಂಹಾವಲೋಕನ ಮಾಡಿದಾಗ ಕಾಣುವ ಸಂಗತಿ. ಬದುಕಿನಲ್ಲಿ ಹೊಸತು ಮತ್ತೆ ಮತ್ತೆ ಸಿಗುತ್ತಾ ಇರಬೇಕು ಅಂದ್ರೆ ನಮ್ಮಲ್ಲಿ ನಾವು ಅನೇಕ ಪ್ರಯೋಗಗಳನ್ನು ಮಾಡ್ಕೊಳ್ತಾ ಇರಬೇಕು. ಅದು ಜ್ಞಾನದ ದಾರಿ ಇರಬಹುದು, ಹೋರಾಟದ ದಾರಿ ಇರಬಹುದು, ರಕ್ಷಣೆಯ ದಾರಿ ಇರಬಹುದು, ನಾವು ಇಷ್ಟಪಡುವ ಕಲೆಯಲ್ಲಿ ಸಾಧನೆ ಮಾಡುವುದು ಇರಬಹುದು. ಅದರಿಂದನೂ ದೇವರ ಸೇವೆ ಮಾಡ್ಲಿಕ್ಕೆ ಆಗುತ್ತೆ. ಅದನ್ನಾಗಿ ಯಾವುದನ್ನು ಹಿಂದಿನವರು ಬೇಡ ಅಂತ ಹೇಳಿಲ್ಲ. ಆದ್ರೆ ನಿಮ್ಗೆ ಯಾವುದು ಎಲೆಕ್ಟಿವ್, ನೀವು ಎಲೆಕ್ಟಿವ್ ಆಗಿ ಯೋಚಿಸಬೇಕಾದದ್ದು ಯಾವುದು, ನಿಮಗೆ ಹೊಂದುವಂತಹದ್ದು ಯಾವುದು, ಸೂಟೇಬಲ್ ಯಾವುದು, ಅದನ್ನು ಆರಿಸಿ ಅನ್ನುವ ಮಾತನ್ನ ಶಾಸ್ತ್ರಕಾರರು ಒತ್ತು ಕೊಟ್ಟು ಹೇಳುವುದರ ಮೂಲಕ ಎಲ್ಲವನ್ನೂ ಕೂಡ ದೇವರ ಪೂಜೆ ಅಂತ ಮಾಡ್ಲಿಕ್ಕೆ ಸಾಧ್ಯ ಇದೆ.